ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ರುಚಿಕಟ್ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡತ್ತೀವ್ರಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೋಡ್ಕೊಂಬರೋಣ. ಮೊದಲನೇದಾಗಿ ನಾವು ಇಲ್ಲಿ ಒಂದು 700 ಗ್ರಾಮ್ ಮಶ್ರೂಮ್ ತಗೊಂಡು ಅದನ್ನ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ರೀ. ಆಮೇಲೆ ಒಂದೆರಡು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಒಂದಿಷ್ಟು ಪುದೀನ ಮತ್ತು ಕೊತ್ತಂಬರಿನ ತೊಗೊಂಡಿನಿ. ಆಮೇಲೆ ಮಸಾಲೆ ಐಟಮ್ಸ್ ಒಂದು 4 ಲವಂಗ, ಒಂದಷ್ಟು ಮೆಣಸು, ಒಂದೆರಡು ಏಲಕ್ಕಿ, ಒಂದಿಷ್ಟು ಚಕ್ಕೆ, ಒಂದು 4 ಪಲಾವ್ ಎಲೆ, ಒಂದಿಷ್ಟು ಸೋಪ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ. ಒಂದಿಷ್ಟು ಕರಿಬೇವು ತೊಗೊಂಡಿನಿ. ಆಮೇಲೆ ಒಂದು ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ. ಫಸ್ಟ್ ನಾನು ಒಂದಿಷ್ಟು ಇಲ್ಲಿ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಕರಿಬೇವು, ನಿಮ್ಗೆ ಬೇಕಾದ್ರೆ ಒಂದಿಷ್ಟು ಮೆಂತ್ಯ ಹಾಕೊಂಡು ರುಬ್ಬಿಟ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ತೀನಿ ರೀ. ಕುಕ್ಕರ್ನ ಇಟ್ಕೊಂಡು ಒಂದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂತೀನಿ ರೀ, 1 ಚಮಚೆ ಅಷ್ಟು. ಆಮೇಲೆ ತುಪ್ಪ ಹಾಕೋಬೇಕು. ಸೊ ಅದಕ್ಕೆ ಈಗ 1 ಚಮಚದಷ್ಟು ಹಾಕೋತಾ ಇರ್ತೀನಿ ರೀ. ಎಣ್ಣೆ ಒಂದು ಸ್ವಲ್ಪ ಕಾಯ್ತಿದ್ದಂಗೆ ನಾನಿಲ್ಲಿ ಮಸಾಲೆ ಐಟಮ್ ಹಾಕೋತೀನಿ ರೀ. ಲವಂಗ, ಏಲಕ್ಕಿ, ಮೆಣಸು, ಆಮೇಲೆ ಒಂದಿಷ್ಟು ಚಕ್ಕೆ, ಆಮೇಲೆ 1-2 ಪಲಾವ್ ಎಲೆ ಹಾಕೋತಾ ಇದ್ದೀನಿ ರೀ. ಇದ್ರ ಜೊತೆಗೆ ಒಂದಷ್ಟು ಸೋಪ್ ಹಾಕೋತಾ ಇದ್ದೀನಿ ರೀ. ಟೇಸ್ಟ್ ಚೆನ್ನಾಗಿರುತ್ತೆ ಸೋಪ್ ಹಾಕೊಂಡ್ರೆ. ಇಷ್ಟು ಮಸಾಲೆ ಐಟಮ್ ಒಂದು ಸ್ವಲ್ಪ ಕೆಂಪಗೆ ಹಾಕಿದ್ದಂಗೆ ಇಲ್ಲಿ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಾಕೊಳತ್ತೀನಿ ರೀ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗೆ ಆಗುವಂಗೆ ಹುರ್ಕೊಂಡು ಆಮೇಲೆ ಟೊಮೆಟೊ ಹಾಕೊಳ್ಳೋಣ್ರಿ. ಇಲ್ಲಿ ನೋಡ್ತಿರ್ಬೋದ್ರಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗೆ ಹಾಕಿದ್ದಂಗೆ ಟೊಮೆಟೊ ಹಾಕೊಳತ್ತೀನಿ. ಈಗ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದವು ರೀ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ತಿದ್ದಂಗೆ ರುಬ್ಬಿಟ್ಟುಕೊಂಡಿರ್ತಕ್ಕಂಥ ಮಸಾಲೆ ಹಾಕೊಳತ್ತೀನಿ ರೀ ನಾನು. ಇದು ಮಸಾಲೆದ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಯ್ತು ಅಂತಂದ್ರೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿರ್ಕೊಳ್ಳೋಣ್ರಿ. ಇದು ಕುದಿಯೋ ಮುಂದೆ ಇದಕ್ಕೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಳತ್ತೀನಿ ರೀ. ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳತ್ತೀನಿ ರೀ. ಹಾಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ರೀ. ಈಗ ಇದು ಹಸಿ ವಾಸನೆ ಹೋಗೈತ್ರಿ. ಮೊಸರು ಹಾಕೊಳತ್ತೀನಿ. ಮೊಸರು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಮೊಸರು ಹಾಕೊಂಡಿನ್ರಿ. ಇದು ನೀಟಾಗಿ ಫ್ರೈ ಆಗ್ಬೇಕ್ರಿ. ಈಗ ಚಂದಾಗಿ ಒಂದು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಇದನ್ನ ನಾವು ಬಿಸಿ ಮಾಡಿಕೊಂಡು, ಈಗ ನೋಡ್ಬೋದ್ರಿ ನೀಟಾಗಿ ಕುದಿಯಾಕತೈತಿ. ಒಂದು ಸ್ವಲ್ಪ ಎಣ್ಣೆನೂ ಬಿಟ್ಟೈತೆ ಹಂಗೆ. ಈಗ ಮಶ್ರೂಮ್ ಸೇರಿಸ್ಕೊಳ್ಳೋಣ ಇದಕ್ಕೆ. ನಾನು ಆಲ್ರೆಡಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನ್ರಿ. ಸೊ ಮಶ್ರೂಮ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದ್ರಿ, ನಾ ಮಶ್ರೂಮ್ ಹಾಕೊಂಡು ಚಂದಾಗ ಕಲಿಸ್ಕೊಂಡಿನಿ. ನೀರು ಬಿಡು ಮಟ್ಟ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಆಮ್ಯಾಗ ಇದಕ್ಕೊಂದಷ್ಟು ನೀರು ಹಾಕೊಂಡು ಅಕ್ಕಿ ಸೇರಿಸೋಣ. ಸೊ ಮಶ್ರೂಮ್ ಇಲ್ಲಿ ಚೆನ್ನಾಗಿ ನೀರು ಬಿಟ್ಟೈತ್ರಿ. ಈಗ ನಾನು ಟೀ ಕುಡಿ ಕಪ್ಪಿಲೆ 1 ಕಪ್ ಅಕ್ಕಿ ತೊಗೊಂಡಿನಿ. ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಅಕ್ಕಿ ಹಾಕೊಂಡಿನ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ. ಸೊ ಈ ಕಪ್ಪಿಲೆ ನಾವು 2 ಕಪ್ ಅಕ್ಕಿ ತೊಗೊಂಡ್ವಿ. ಸೊ 4 ಕಪ್ ನೀರು ಸೇರಿಸ್ಕೊಂಡೇನ್ರಿ ನಾ ಇಲ್ಲಿ. ಸೇರಿಸ್ಕೊಂಡು 3 ವಿಷಲ್ ಆಗೋವರೆಗೂ ವೇಟ್ ಮಾಡೋಣ. 3 ವಿಷಲ್ ಆದ್ಮೇಲೆ ಓಪನ್ ಮಾಡಿ ನೋಡೋಣ್ರಿ ಹೆಂಗೆ ಬಂದೈತೆ ಅಂತ ಹೇಳಿ.
ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಹಾಕೊಂಡು ನೀರ್ ಒಂದ್ ಸ್ವಲ್ಪ ಕುದಿ ಬಂದ ಮ್ಯಾಗ ಲಿಡ್ ಮುಚ್ಕೊಂಡು 3 ವಿಸಿಲ್ ಹೊಡ್ಸೋಣ. ಈಗ ಇಲ್ಲಿಷ್ಟು ಕುದಿಯಾಕತ್ತೈತ್ರಿ. ಈ ಟೈಮ್ನಾಗ ನಾನು ಕುಕ್ಕರ್ ಲಿಡ್ ಹಾಕೋತೀನಿ. ಹಾಕೊಂಡು 3 ವಿಸಿಲ್ ಹೊಡ್ಸೋಣ. ಆಮೇಲೆ ಓಪನ್ ಮಾಡಿ ನೋಡೋಣ. ನೋಡ್ಬೋದ್ರಿ, ಮಶ್ರೂಮ್ ಬಿರಿಯಾನಿ ಚಲೋ ಬಂದೈತಿ. ಇದಕ್ಕೆ ಒಂದು 2 ಚಮಚೆ ತುಪ್ಪ ಇದ್ರೆ ಹಾಕೊಂಡು ಇಳಿಸ್ಕೊಳ್ಳೋಣ್ರಿ. ಸೊ ತುಪ್ಪ ಹಾಕೊಳ್ಳೋದ್ರಿಂದ ಇನ್ನೂ ಕೈಗೆ ಅನುಕೂಲ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಸೊ ಮಶ್ರೂಮ್ ಬಿರಿಯಾನಿ ಚಲೋ ಬಂದೈತ್ರಿ. ಈಗ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ನೋಡೋಣ ಹೆಂಗ್ ಬಂದೈತಿ.